ನಾನು ಎಲ್ಲಾ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ಬೇರೆಲ್ಲಾ ಪ್ರಕರಣಗಳಿಗಿಂತ ಹೆಚ್ಚು ಪ್ರಕರಣ ನಮಗೆ ದಾಖಲಾಗ್ತಾ ಇರುವಂತದ್ದು ಸೈಬರ್ ಪ್ರಕರಣಗಳು. ಅದರಲ್ಲೂ ಈ ಮೊಬೈಲ್, ಇಂಟರ್ನೆಟ್ ಮತ್ತೆ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ತಂದಿರುವಂತದ್ದು ಮತ್ತೆ ಸಾಕಷ್ಟು ಆ್ಯಪ್ಗಳಿದೆ. ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ನಾವು ನಮ್ದು ನಿಮ್ದು ಫೋಟೋ ಕೊಟ್ಟರು ಅದ್ರಲ್ಲಿ ಏನಾದ್ರು ಒಂದು ಟೆಸ್ಟ್ ಮಾಡುವಷ್ಟು ಸಾಧ್ಯತೆ ಇರುವಂತಹ ಆ್ಯಪ್ಗಳು ತುಂಬಾ ಡೆವಲಪ್ ಆಗಿದ್ದಾವೆ. ಹಂಗಾಗಿ ಈ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸುವಂಥದ್ದು, ಅದರಲ್ಲಿ ಹಾಕಿರುವಂತಹ ಫೋಟೋಸ್ ವಿಡಿಯೋಸ್ನ ಮಾರ್ಕ್ಸ್ ಮಾಡುವಂಥದ್ದು ಅಥವಾ ಅದರಲ್ಲಿರೋದು ತಗೊಂಡ್ಬಿಟ್ಟು ಕಿರಿಕಿರಿ ಮಾಡುವಂಥದ್ದು, ಮತ್ತೆ ಮುಖ್ಯವಾಗಿ ಯುವಕ ಯುವತಿಯರಲ್ಲಿ ವಿಶ್ವಾಸ ಇದ್ದಂತಾಗ ಸಂದರ್ಭದಲ್ಲಿ ಖಾಸಗಿಯಾಗಿ ತಗೊಂಡಿರುವಂತಹ ಫೋಟೋ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ರಿಟರ್ನ್ ಮಾಡುವಂಥದ್ದು, ಬೇರೆ ಬೇರೆ ಸಾಕಷ್ಟು ರೀತಿಯ ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದ್ದಾವೆ ಹಿಂದೆ. ಹೀಗಾಗಿ ಮುಖ್ಯವಾಗಿ ಯಾರು ಮೊಬೈಲ್ ಯೂಸ್ ಮಾಡ್ತೀರಿ, ಯಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇದ್ದೀರಿ, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಮಿನಿಮಮ್ ಗೈಡ್ಲೈನ್ಸ್ ಬಿಟ್ಕೊಂಡು ಯೂಸ್ ಮಾಡಬೇಕು ಅನ್ನೋದನ್ನ ಮನವಿ ಮಾಡ್ತೀನಿ. ಮತ್ತೆ ನಾವು ಹಿಂದೆ ಕೂಡ ಗಮನಿಸಿದ್ದೀವಿ, ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹರಿಬಿಡ್ತೀನಿ ಅಥವಾ ವಿಡಿಯೋ ಹರಿಬಿಡ್ತೀನಿ ರಿಟರ್ನ್ ಮಾಡುವಂಥದ್ದು, ಅದರಿಂದ ಬ್ಲಾಕ್ ಮೇಲ್ ಮಾಡುವಂಥದ್ದು, ಈ ತರದ್ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಕಠಿಣ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಗೆ ಮುಖ್ಯವಾಗಿ ಬಂದು ಅಂತ ಸಂದರ್ಭದಲ್ಲಿ ಫಿರ್ಯಾದ್ ಕೊಡೋದು ಆಗ್ಬೇಕು. ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಾಗುತ್ತೆ ಅಥವಾ ಫಿರ್ಯಾದ್ ಕೊಟ್ರೆ ಮತ್ತೆ ನಮಗೆ ತೊಂದರೆ ಆಗುತ್ತೆ, ನಾವು ನಮ್ಮ ಹೆಸರು ಹಾಳಾಗುತ್ತೆ. ಪ್ರಕರಣ ದಾಖಲಾಗಿದೆ ಅಂತಂದ್ರೆ ಅಗತ್ಯ ಕಾನೂನು ಕ್ರಮ ಏನ್ ಕ್ರಿಮಿನಲ್ ಮಿಸ್ಚೀಫ್ ಆಗಿದೆ ಅಂತಂದ್ರೆ ಅದನ್ನ ನಮ್ಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಲೀಗಲ್ ಒಪಿನಿಯನ್ ತಗೊಂಡು ಎಲ್ಲಿ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡೋ ಅಗತ್ಯತೆ ಇರುತ್ತೆ ಅದನ್ನ ಮಾಡ್ತೀನಿ. ಅದೇ ರೀತಿ ಎಲ್ಲಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅದನ್ನ ಇತ್ಯರ್ಥ ಮಾಡ್ಕೋಬೇಕು ಅದನ್ನು ಕೂಡ ಅಭಿಪ್ರಾಯ ಕೊಟ್ಟು ಕಳಿಸ್ತೀನಿ. ಮತ್ತೆ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಗಮನಿಸ್ದಂಗೆ ಬಹಳಷ್ಟು ಜನ ಅದರಲ್ಲೂ ಬಡವರು, ಅಂದ್ರೆ ಆಟೋ ಓಡಿಸ್ತಾ ಇರ್ತಾರೆ, ಜನ ಗೌಂಡಿ ಕೆಲಸ ಮಾಡ್ತಿರ್ತಾರೆ, ಮನೆ ಮೇಲೆ ಕೆಲಸ ಮಾಡ್ತಿರ್ತಾರೆ, ಅಂತವ್ರು 10,000, 20,000, 30,000 ಕೂಡಿಟ್ಟು ಅವರು ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲಸ ಮಾಡೋ ಸರ್ಕಲ್ಗಳಲ್ಲಿ 10-15 ಜನ ಸೇರ್ಕೊಂಡ್ಬಿಟ್ಟು ಯಾವ್ದೋ ಒಂದು ಅರ್ಧ ಎಕರೆ ಲೇಔಟ್ ಆದಾಗ ನಮ್ದು 10 ಜಾಗ ಸಿಗುತ್ತೆ, 5 ಜಾಗ ಸಿಗುತ್ತೆ, ಇದೆಲ್ಲ ಮೋಸ ಹೋಗ್ತಿರೋ ಸಂಖ್ಯೆ ಸಾಕಷ್ಟಿದೆ. ಅದು ಎಚ್ಚರಿಕೆಯಿಂದ ಇರಬೇಕು. ಆ ಥರದ್ದು ಯಾವ್ದಾದ್ರು ಸ್ಪೆಸಿಫಿಕ್ ಕೇಸಸ್ ಇದ್ರೆ ನಮಗೆ ಬಂದು ಕಂಪ್ಲೇಂಟ್ ನೀಡಿದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಅವರಿಗೆ ನೆರವು ಕೊಡಕ್ಕಾಗುತ್ತೆ ಅಥವಾ ಕಾನೂನು ರಕ್ಷಣೆ